ಎಲ್ಲರಿಗೂ ನಮಸ್ಕಾರ. ಪ್ರಜಾಕರಣಕ್ಕೆ ಸ್ವಾಗತ. ಬೆಸ್ಕಾಂ ಅಥವಾ ಕೆಪಿಟಿಸಿಎಲ್ ಹೈ ಟೆನ್ಷನ್ ಲೈನ್ ಹತ್ತಿರದಲ್ಲಿ ಸೈಟ್ ಖರೀದಿಸಿದ್ರೆ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತಾ? ಪ್ಲಾನ್ಸ್ ಆಕ್ಷನ್ ಬೇಕು ಅಂದ್ರೆ ಯಾವ ನಿಯಮಾವಳಿಗಳನ್ನ ಅನುಸರಿಸಬೇಕು? ಈ ವಿಷಯಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯಕ್ಕೂ ಕುತ್ತು, ನಿಮ್ಮ ದುಡ್ಡಿಗೂ ಸಹ ಕುತ್ತಾಗುತ್ತೆ. ಏನಿದು ಹೈ ಟೆನ್ಷನ್ ವೈರ್ ಕತೆ? ಬನ್ನಿ ಹೇಳ್ತಾ ಹೋಗ್ತೀನಿ. ಹೈ ಟೆನ್ಷನ್ ಕೇಬಲ್ ಹತ್ತಿರದಲ್ಲಿ ಸೈಟ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಆ ಜಾಗನೇ ವೇಸ್ಟ್ ಅಂತ ಹಲವರು ಜನರು ಅನ್ಕೊಳ್ತಾರೆ. ಆದ್ರೆ ಅಸಲಿ ಕತೆನೆ ಬೇರೆ ಇದೆ. ಏನಿದು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಮುಖ್ಯವಾಗಿರೋದು ಕೆಪಿಟಿಸಿಎಲ್ ನಿಂದ ಎನ್ಒಸಿ ಪಡೆದುಕೊಂಡು ಕಟ್ಟಡ ನಿರ್ಮಾಣ ಮಾಡಬೇಕು ಅಷ್ಟೇ. ಆದ್ರೆ ನಿಮ್ಮ ಬಿಲ್ಡಿಂಗ್ ಮಿನಿಮಮ್ ಆರಿಜೆಂಟಲ್ ದೂರ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ 66 ಕೆವಿಗೆ 2.3 ಮೀಟರ್ ಇರಬೇಕು. ಇನ್ನ 132 ಕೆವಿಗೆ 2.3 ಮೀಟರ್ ಇರಬೇಕು. 220 ಕೆವಿಗೆ 3.8 ಮೀಟರ್ಸ್ ಇರಬೇಕು. ಇನ್ನ 400 ಕೆವಿಗೆ 5.6 ಮೀಟರ್ಸ್ ಇರಬೇಕು. ಈ ಒಂದು ಕ್ಯಾಲ್ಕುಲೇಷನ್ಗೆ ತಕ್ಕಾಗೆ ಕ್ಲಿಯರೆನ್ಸ್ ಅಗತ್ಯ ಇರುತ್ತೆ. ಇನ್ನ ವರ್ಟಿಕಲ್ ಕ್ಲಿಯರೆನ್ಸ್ಗೆ ಬರೋದಾದ್ರೆ ಬಿಲ್ಡಿಂಗ್ ನಿಂದ ನಿಮ್ಮ ಬಿಲ್ಡಿಂಗ್ ಏನಿಲ್ಲ ಅಂದ್ರೂ ಈ ಒಂದು ಲೈನ್ ನಿಂದ 3.5 ಮೀಟರ್ಸ್ ದೂರ ಇರಬೇಕು. ಆ ಒಂದು ದೂರವನ್ನ ಕಾಯ್ದುಕೊಳ್ಬೇಕು. ಅವಾಗ ನಿಮ್ಗೆ ಯಾವುದೇ ರೀತಿ ಅಪಾಯಗಳು ಆಗಿ ಬರೋದಿಲ್ಲ ಅಂತ ಹೇಳಿ ನಿಯಮಾವಳಿಗಳಲ್ಲಿ ಇರೋದು. ಇನ್ನ ವೈರ್ ಗಾಳಿಯಲ್ಲಿ ಚಲಿಸಿದಾಗ ಕಟ್ಟಡಗಳಿಗೆ ತಾಗದಷ್ಟು ಕ್ಲಿಯರೆನ್ಸ್ ಇರಬೇಕು. ಒಂದು ವೇಳೆ ಈ ಒಂದು ಕ್ಲಿಯರೆನ್ಸ್ ಇಲ್ಲದೆ ನೀವೇನಾದ್ರೂ ಕಟ್ಟಡ ಕಟ್ಬಿಟ್ರಿ ಅಂತ ಹೇಳಿದ್ರೆ, ಈ ಕ್ಲಿಯರೆನ್ಸ್ ನ ಪರಿಗಣಿಸದೆ ಏನಾದ್ರೂ ಕಟ್ಟಡ ನೀವು ನಿರ್ಮಾಣ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ನಿಯಮಗಳು ಉಲ್ಲಂಘನೆಯಾಗಿದೆ ಅಂತ ಕಂಡು ಬಂದ್ರೆ ಆ ಕಟ್ಟಡವನ್ನ ತೆರವುಗೊಳಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಿಯಮಗಳನ್ನ ಅನುಸರಿಸಿ ನಂತರವನ್ನ ಕಟ್ಟಡ ಕಟ್ಟಿ. ಅದಕ್ಕಿಂತ ಮುಖ್ಯವಾಗಿ ಜನರು ಈ ಒಂದು ಸೈಟು ಕಮ್ಮಿ ದುಡ್ಡಿಗೆ ಸಿಗುತ್ತೆ, ಏನದು ನಾರ್ಮಲ್ ಸೈಟ್ಗಿಂತ 20-30% ಕಮ್ಮಿ ದುಡ್ಡಿಗೆ ಸಿಗುತ್ತೆ ಅಂದ್ರೆ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಆದ್ರೆ ಮುಖ್ಯವಾಗಿ ನೀವು ಪರಿಗಣಿಸಬೇಕಾಗಿರೋದು ನಿಮ್ಮ ಆರೋಗ್ಯದ ಬಗ್ಗೆ. ಆರೋಗ್ಯವೇ ಭಾಗ್ಯ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದಕ್ಕೋಸ್ಕರ ಆರೋಗ್ಯದ ಬಗ್ಗೆ ಹೆಚ್ಚು ತಿಳ್ಕೊಂಡು ನಂತರ ಇದಕ್ಕೆ ಕೈ ಹಾಕಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ವೇಳೆ ಹೈ ಟೆನ್ಷನ್ ವೈರ್ ಏನಾದ್ರು, ಹೈ ಟೆನ್ಷನ್ ಜಂಕ್ಷನ್ ಏನಾದ್ರು, ಲೈನ್ ಏನಾದ್ರು ನಿಮ್ಮ ಅಕ್ಕಪಕ್ಕದ ಮನೆ ಹತ್ರನೇ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಗೊತ್ತಾ? ನಿಮ್ಮ ಜ್ಞಾಪಕ ಶಕ್ತಿ ಮೇಲೆ ದೊಡ್ಡ ಹೊಡೆತ ಬೀಳ್ಬೋದು. ಕೆಲವೊಮ್ಮೆ ಅದರಿಂದ ಸೂಸುವಂತಹ ಶಾಕಿರಣಗಳಿಂದ ಕ್ಯಾನ್ಸರ್ ಸಹ ಬರುವಂತಹ ರೀಸನ್ ಇದೆ ಅಂತ ಹೇಳಿ ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ಇನ್ನ ಮಕ್ಕಳಿಗೆ ಓದಿನ ಮೇಲೆಯೂ ಹೆಚ್ಚು ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಇನ್ನ ಮಳೆ ಸಮಯದಲ್ಲಂತೂ ನೀವು ನಾರ್ಮಲ್ ಟೈಮಲ್ಲೇ ನಾವು ರೋಡಲ್ಲಿ ಓಡಾಡಕ್ಕಾಗೋದಿಲ್ಲ. ಇನ್ನ ಮಳೆ ಟೈಮಲ್ಲಿ ಈ ಹೈ ಟೆನ್ಷನ್ ವೈರ್ ಪಕ್ಕದಲ್ಲೇ ಇತ್ತು ಅಂತ ಹೇಳಿದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸುರಕ್ಷಿತನಾ ಅಂತ. ಅದಕ್ಕೋಸ್ಕರ ಯಾವುದೇ ಈ ರೀತಿಯ ಒಂದು ಬಫರ್ ಝೋನ್ ಅಲ್ಲಿ ಇರುವಂತಹ ಯಾವುದೇ ಏರಿಯಾಗಳನ್ನ, ಏನಂತೂ ಎಲೆಕ್ಟ್ರಿಕ್ ಹೈ ಟೆನ್ಷನ್ ವೈರ್ ಇರುವಂತಹ ಯಾವುದೇ ಜಾಗ ಸೈಟ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ, ದುಡ್ಡಿಗಿಂತ ಮುಂಚೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ತೆಗೆದುಕೊಳ್ಬೇಡಿ ಅಂತ ಹೇಳಲ್ಲ, ಕಮ್ಮಿ ಬಜೆಟ್ಗೆ ಸಿಗ್ತಿದೆ, ಮನೆ ಕಟ್ಟಲೇಬೇಕು, ನನ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ತಗೊಳ್ಳಿ, ಬೇಡ ಅಂತ ಅಲ್ಲ. ಆದ್ರೆ ಆರೋಗ್ಯದ ಬಗ್ಗೆಯೂ ಎಚ್ಚರಿಕೆ ವಹಿಸಿ ನಂತರ ಈ ಒಂದು ಸೈಟ್ನ ತೆಗೆದುಕೊಳ್ಳಿ ಅನ್ನೋದು ನಮ್ಮ ಒಂದು ಸಲಹೆ ಅಷ್ಟೇ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.